ಇನ್ನು ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಈ ಮಧ್ಯೆ ಮಹಾದೇವಿ ಮೇಟಿಯವರು ಮಾತನಾಡಿದ್ದಾರೆ. ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ನನ್ನ ಬೆಂಬಲಿಗರ ಜೊತೆಗೆ ಚರ್ಚಿಸಿ ಮುಂದೆ ನಿರ್ಧಾರ ತೆಗೆದುಕೊಳ್ತೀನಿ. ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಾಗಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಹಾದೇವಿ ಮೇಟಿ ಮಾತನಾಡಿದ್ದಾರೆ. ಸ್ಪರ್ಧೆ ಮಾಡೋದು ಖಚಿತ, ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಿಂದ, ಟಿಕೆಟ್ ಸಿಗದಿದ್ರೂ ಸ್ಪರ್ಧೆ ಖಚಿತ. ಬೆಂಬಲಿಗರ ಜೊತೆಗೆ ಚರ್ಚಿಸಿ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಮಹಾದೇವಿ ಮೇಟಿ ಮಾತನಾಡಿದ್ದಾರೆ. ಮಾಜಿ ಸಚಿವ ಶಾಸಕ ದಿವಂಗತ ಎಚ್.ಒ. ಮೇಟಿ ಅವರ ನಿಧನದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೀತಾ ಇರುವಂಥದ್ದು. ಹೀಗಾಗಿ ಬಹುತೇಕವಾಗಿ ಕಾಂಗ್ರೆಸ್ಸಿಂದ ಟಿಕೆಟ್ ಅವರ ಕುಟುಂಬಕ್ಕೆ ಅನ್ನುವಂಥದ್ದು ಇದ್ದರೂ ಕೂಡ ಆ ಕುಟುಂಬದಲ್ಲೇ ಪೈಪೋಟಿ ಭಾಳಷ್ಟು ಇರುವಂಥದ್ದು. ಹೀಗಾಗಿ ಈ ನಡುವೆ ಈ ಬಗ್ಗೆ ಮಾತನಾಡಲಿಕ್ಕೆ ಮೇಟಿಯವರ ಕೊನೆಯ ಪುತ್ರಿಯಾಗಿರ್ತಕ್ಕಂಥ ಮಹಾದೇವಿ ಮೇಟಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದು ಕೇಳೋಣ. ಮೇಡಮ್, ಇವತ್ತಿನ ದಿವಸ ನಿಮ್ಮ ಕುಟುಂಬದಲ್ಲಿ ಭಾಳಷ್ಟು ಪೈಪೋಟಿ ಇರುವಂಥದ್ದು. ತಾವು ಮೊದಲೇದಾಗಿ ಟಿಕೆಟ್ ಬಗ್ಗೆ ಹೇಳೋದಾದ್ರೆ? ನಾನು ಹೇಳೋದಾದ್ರೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ದುಡ್ದೀನಿ. ನಾವು ಅಪ್ಪಾರು ಇಷ್ಟು ದಿವಸ ದುಡ್ದಾರ. ಅಭಿಮಾನಿಗಳ ಒತ್ತಾಯ ಮೇರೆಗೆ ನನಗೂ ಟಿಕೆಟ್ ಬೇಕಂತಂದು ನಾನು ಪೈಪೋಟಿ ಮಾಡ್ತಾಯಿದ್ದೀನಿ. ಯಾವ ದೃಷ್ಟಿಕೋನದಿಂದ ತಮಗೆ ಟಿಕೆಟ್ ಬೇಕನ್ನುವಂತ ಹೇಳುವಂಥದ್ದು? ಯಾವ ದೃಷ್ಟಿ ಇಲ್ಲರಿ, ನಾನು ಒಂದು ಮಹಿಳೆಯರಿಗೆ ಇದೊಂದು ಅವಕಾಶ ಕೊಡಬೇಕು. ಮಹಿಳೆಯರ ಅಧಿಕಾರನೂ ನೋಡಬೇಕು. ಮಹಿಳೆಯರ ಜನಸಂಖ್ಯೆ MLA ಆಗಲಿ MP ಆಗಲಿ ಕಮ್ಮಿ ಅದಾರ. ಮಹಿಳೆಯರನ್ನು ಮುಂದೆ ತರಲಿ. ಮಹಿಳೆಯರಿಗೆ ನಮಗೆ ಮಹಿಳೆಯರಿಂದ ಒಂದು ಸ್ವಲ್ಪ ಸಹಕಾರ ಆಕೈತಿ. ಮಹಿಳೆಯರಿಂದ ಉದ್ಯೋಗಗಳು ಸಿಗ್ತಾವು. ಅದಕ್ಕೆ ನಾನು ನಿಲ್ಲಬೇಕು ಅಂದ್ಕೊಂಡು ವಿಚಾರ ಮಾಡಿ. ಈಗ ನಿಮ್ಮ ಸಹೋದರರು ಕೂಡ ಟಿಕೆಟ್ ಕೇಳುವಂಥದ್ದು, ನೀವು ಇರುವಂಥದ್ದು, ಇವುಗಳ ಮಧ್ಯೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ನಾಳೆ ಮಾತುಕತೆ ಕರೆದಿದ್ದಾರೆ ಅನ್ನೋಂಥ ಮಾತಿದೆ, ಏನು ಹೇಳ್ತಾರೆ? ಅದೇ ಕರೆದಿದ್ದಾರೆ ರೀ. ನಾಳೆ ಕೇಳ್ತೀವಿ, ಅವ್ರು ಏನು ಹೇಳ್ತಾರೋ ನೋಡ್ತೀವಿ. ನಮಗೆ ಟಿಕೆಟ್ ಬೇಕಂತ ನಾನು ಹಠ ಮಾಡ್ತೀನಿ ಅವರಿಗೆ. ನನಗೆ ಕೊಡ್ರಿ ನಮಗೆ ಅಂತೇಳಿ, ನಮ್ಮ ಇಬ್ಬರು ಬ್ರದರು ಇಲ್ಲ ಅಂದ್ರೆ ನನಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ಈಗ ಯಾರನ್ನೆಲ್ಲ ಕರೆದಿದ್ದಾರೆ ಮೇಡಮ್? ಈಗ ನಿಮ್ಮನ್ನ ಕರೆದಿದ್ದಾರೆ? 4 ಜನನೂ ಕರೆದಾರೆ. ನಮ್ಮ ಮಲ್ಲಿಕಾರ್ಜುನಣ್ಣ, ಉಮೇಶಣ್ಣ, ಬಾಯಕ್ಕ, ನಾನು ಮಾದೇವಿ 4 ಜನನೂ ಬಾ ಅಂತ ಹೇಳ್ಯಾರ. ಇಲ್ಲ, ಪ್ರಭಾಕರ್ ಸರ್ ಕಾಲ್ ಮಾಡಿದ್ರು, ಅವರು ಬಾ ಅಂತ ಹೇಳ್ಯಾರ. 11 ಗಂಟೆಗೆ ಸಾಹೇಬ್ರ ಮನೆಗೆ ಬರ್ರಿ ಅಂತ ಹೇಳ್ಯಾರ ಬುಧವಾರ. ಈಗ ನಾಳೆ ಮಾತುಕತೆಯಲ್ಲಿ ತಾವೇನಾದರೂ ಡಿಮ್ಯಾಂಡ್ ಇಡುವಂಥದ್ದು ಅಥವಾ ಒಂದೇ ಅಜೆಂಡದಿಂದ ಹೋಗುವಂಥದ್ದು? ಇಲ್ಲ, ಒಂದೇ ಅಜೆಂಡಾ. ನನಗೆ ಟಿಕೆಟ್ ಬೇಕು ಸರ್. ಇದೊಂದು ಸರಿ ಮಹಿಳೆಯರಿಗೆ ಕೊಡ್ರಿ. ನಾವು ಅಪ್ಪಾರ ಆಸೆನೂ ಇತ್ತು. ನಾವು ಇಷ್ಟು ದಿವಸ ಯಾವ್ದು ದುಡ್ದೀವಿ, ರಾಜಕೀಯ ಏನೂ ಬಂದಿಲ್ಲ. ನಾವು ಅಪ್ಪದನ್ಲ ಬಿಡು ಅಂದ್ಕೊಂಡು ನಾವು ಮಾಡೀವಿ. ಇದೊಂದು ಸರಿ ನಮಗೆ ಕೊಟ್ಟ ಅವಕಾಶ ನೋಡ್ರಿ, ಇದೊಂದು ಸರಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ಈಗ ಬಹುತೇಕವಾಗಿ ನಿಮ್ಮ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಅದರಲ್ಲಿ ಇಂಥವ್ರಿಗೆ ಕೊಟ್ಟರೆ ತಾವೇನಾದ್ರು ಹಿಂದೆ ಸರಿಯುವಂಥದ್ದು ಅಥವಾ ಇಲ್ಲ ಏನಾದರೂ ಮಾಡಿ ಕೊಡದಿದ್ರೆ ಬಂಡಾಯ ಎಳೆಯುವಂಥದ್ದು ಏನಾದರೂ? ನನಗೆ ಟಿಕೆಟ್ ಬೇಕು. ಟಿಕೆಟ್ ಇಲ್ಲ ಅಂದರೆ ನಾನು ಬಂಡಾಯನೇ ನಿಲ್ಬೇಕಂತ ಡಿಸೈಡ್ ಮಾಡೀನಿ. ನಮ್ಮ ಅಭಿಮಾನಿಗಳು ಹೇಳ್ಯಾರ, ಇನ್ನು ಸರಿ ಮಾತೇ ಇಲ್ಲ ಅಂತ ಹೇಳ್ಯಾರ. ಒಂದೊಮ್ಮೆ ನಿಮ್ಮ ಕುಟುಂಬಕ್ಕೆ ಕೊಟ್ಟಾಗ ನೀವು ಬಂಡಾಯ ನಿಂತಾಗ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಕ್ಕೆ ನೀವೇ ಅಡ್ಗಾಲಾಗುವಂಥದ್ದು. ಅದನ್ನು ಮುಂದೆ ಟೈಮ್ ಪ್ರಕಾರ ನೋಡೋಣ್ರಿ ಹೆಂಗಾಗುತ್ತೆ ಅಂತಂದು. ಅಂದರೆ ಹಿಂದೆ ಸರಿದಂತೂ ಮಾತಿಲ್ಲ. ನನಗೆ ಟಿಕೆಟ್ ಬೇಕೇ ಬೇಕಂತ ನಾನು ಹಠ ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ನೋಡಬೇಕು, ವಿಚಾರ ಮಾಡಬೇಕು ಮುಂದೆ. ಇದಿಷ್ಟು ಮೇಟಿಯವರ ಪುತ್ರಿಗಿರ್ತಕ್ಕಂಥ ಮಹಾದೇವಿಯವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.